ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನೊಳಗಿನ ಅಸಮಾಧಾನ ಮತ್ತಷ್ಟು ತೀವ್ರಗೊಳ್ತಾ ಇದ್ದು ಇದೀಗ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಾರಿ ರಾಜಕೀಯ ವಾಕ್ಸಮರ ಶುರುವಾಗಿದೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ, ಶಿವರಾಜ್ ತಂಗಡಗಿ, ಸಚಿವ ಬಸವರಾಜ ರಾಯರೆಡ್ಡಿ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ. ಅನ್ಸಾರಿ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದ್ದು, ತಮ್ಮ ಸೋಲಿಗೆ ಈ ಮೂವರು ನಾಯಕರೇ ಕಾರಣ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಸಚಿವ ಶಿವರಾಜ್ ತಂಗಡಗಿ ಇಕ್ಬಾಲ್ ಅನ್ಸಾರಿ ಬೇರೆಯವರ ಬಗ್ಗೆ ಮಾತನಾಡಲು ಬದಲು ಜನರ ನಡುವೆ ಹೋಗಿ ಗೆದ್ದು ತೋರಿಸಲಿ ಅಂತ ನೀಡಿದ ಹೇಳಿಕೆಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಅನ್ಸಾರಿ, ಬಹಿರಂಗ ಚರ್ಚೆಗೆ ಬನ್ನಿ, ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಎಂಬುದನ್ನ ಜನರ ಮುಂದೆ ದಾಖಲೆ ಸಹಿತ ಹೇಳ್ತಾನೆ ಅಂತ ಸವಾಲು ಹಾಕಿದ್ದಾರೆ. ಇದೇ ವೇಳೆ ಗಂಗಾವತಿ ಕ್ಷೇತ್ರಕ್ಕೆ ಬಂದು ತಮ್ಮ ವಿರುದ್ಧ ರಾಜಕೀಯ ಮಾಡಲಾಗಿದೆ ಎಂದು ಆರೋಪಿಸಿರ್ತಕ್ಕಂಥ ಅನ್ಸಾರಿ, ತಮ್ಮ ಸೋಲಿಗೆ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಚಿವ ಬಸವರಾಜ ರಾಯರೆಡ್ಡಿ ಹಾಗೂ ಸಚಿವ ಶಿವರಾಜ್ ತಂಗಡಿಗೆ ಕಾರಣ ಅಂತ ದೂರಿದ್ದಾರೆ. ಚುನಾವಣೆ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಗಾವತಿ ಕ್ಷೇತ್ರಕ್ಕೆ ಬರದಂತೆ ತಡೆಯಲಾಗಿದೆ ಅಂತ ಆರೋಪಿಸಿದ ಅನ್ಸಾರಿ, ನಾನು ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲು ಕೆಲಸ ಮಾಡಿದ್ದೆ, ಆದ್ರೆ ನೀವು ನನ್ನ ಕ್ಷೇತ್ರದಲ್ಲಿ ವಿವಿಧ ಸಮುದಾಯಗಳ ಮತಗಳು ನನಗೆ ಸಿಗದಂತೆ ಕೆಲಸ ಮಾಡಿದ್ದೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ಪ್ರಚಾರ ಮಾಡದೇ ಇದ್ದಿದ್ರೆ ನನಗೆ 58,000 ಮತಗಳು ಹೇಗೆ ಬಂದವು ಅಂತ ಪ್ರಶ್ನೆ ಮಾಡಿರ್ತಕ್ಕಂಥ ಅನ್ಸಾರಿ, ಇದು ಕೇವಲ ಮೊದಲ ಎಪಿಸೋಡ್ ಮಾತ್ರ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಖಲೆಗಳೊಂದಿಗೆ ಸತ್ಯವನ್ನು ಜನರ ಮುಂದೆ ಬಹಿರಂಗ ಪಡ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮುಂದುವರೆದಿರುವ ಬೆನ್ನಲ್ಲೇ ಕೊಪ್ಪಳ ಜಿಲ್ಲೆಯ ರಾಜಕೀಯ ವಾಕ್ಸಮರ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಕಾರಣ ಆಗಿದೆ. ಅನ್ಸಾರಿ ಮುಸಲ್ಮಾನ ನಾಯಕ, ಎಲ್ಲಾ ಕಡೆ ಮುಸ್ಲಿಂ ಓಟ್ ಹಾಕ್ಸವ್ರೆ, ಕೊಪ್ಪಳದಲ್ಲಿ ಹಾಕ್ಸವ್ರೆ ಕಾಂಗ್ರೆಸ್ ಗೆಲ್ಲಕ್ಕೆ, ಯಲಬುರ್ಗಾ ಹಾಕ್ಸವ್ರೆ, ಕನಕಗಿರಿ ಹಾಕ್ಸವ್ರೆ. ಇವರೆಲ್ಲ ಗೆಲ್ಲಕ್ಕೆ, ಮಂತ್ರಿ ಆಗಕ್ಕೆ ಮುಸಲ್ಮಾನರು ಓಟು ಬೇಕು, ಆದ್ರೆ ಮುಸಲ್ಮಾನನ್ ಸೋಲ್ಸಕ್ಕೆ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರ ಅವರು? ರಿಯಾಲಿಟಿ. ಅನ್ಸಾರಿ ಹೇಳ್ತಿರ್ತಕ್ಕಂಥದ್ದು ವಾಸ್ತವ. ನೀವೆಲ್ಲ ಗೆದ್ದು ಮಂತ್ರಿ ಆಗಕ್ಕೆ ಮುಸ್ಲಿಂ ಓಟ್ ಹಾಕ್ಸ್ಕೊಂಡಿದ್ದೀರಿ, ನನ್ನನ್ನು ಸೋಲ್ಸಕ್ ಮಾತ್ರ ನೀವೆಲ್ಲ ಸೇರಿ ಷಡ್ಯಂತ್ರ ಮಾಡಿದ್ರಿ, ನಿಮ್ದೆಲ್ಲ ಬೆಚ್ಚಿಡ್ತೀನಿ, ನೆಕ್ಸ್ಟ್ ತೀರ್ಸಿರಿ ಅನ್ನೋ ಮಟ್ಟ ಮಾತಾಡ್ತಿದ್ದಾರೆ. ಅನ್ಸಾರಿಗೆ ಕೆಪಾಸಿಟಿ ಇದೆ, ಮಾಡ್ಬೋದೇನೋ.